ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಜನಾ? ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024ರ ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್. ಜಲ್ ಜೀವನ್ ಮಿಷನ್. ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ನಮಸ್ಕಾರ. ಮುಖ್ಯಾಂಶಗಳು. ಆದರ್ಶ ರಾಷ್ಟ್ರ ನಿರ್ಮಾಣಕ್ಕೆ ಸಾಮಾಜಿಕ ಸ್ವಾಸ್ಥ್ಯ ಅಗತ್ಯ. ಆರೋಗ್ಯ ಸೇವೆಗಳ ಉನ್ನತೀಕರಣಕ್ಕೆ ಕ್ರಮ. ಮನ್ಸುಖ್ ಮಾಂಡವೀಯ. ದೇಶದಲ್ಲಿ ಅಗತ್ಯ ಕಲ್ಲಿದ್ದಲು ದಾಸ್ತಾನು. ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಿಗೆ ಸಮರ್ಪಕ ಪೂರೈಕೆ. ಪ್ರಹ್ಲಾದ್ ಜೋಶಿ. ಮೈಸೂರಿನಲ್ಲಿ ಕಳೆಗಟ್ಟಿದ ದಸರಾ. ಜಂಬೂ ಸವಾರಿಯಲ್ಲಿ ಈ ಬಾರಿ 6 ಸ್ತಬ್ಧ ಚಿತ್ರಗಳ ಅನಾವರಣ. ಎಸ್ಟಿ ಸೋಮಶೇಖರ್. ಭಾರತದಲ್ಲಿ ಅಭಿವೃದ್ಧಿಪರ ಆಡಳಿತ. ಎಲ್ಲರೊಂದಿಗೆ ಎಲ್ಲರ ವಿಕಾಸ ಪರಿಕಲ್ಪನೆ ಸಾಕಾರದತ್ತ ಅಮಿತ್ ಶಾ. ವಾರ್ತೆಗಳ ವಿವರ. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ 25ನೇ ಘಟಿಕೋತ್ಸವ ಬೆಂಗಳೂರಿನಲ್ಲಿ ಇಂದು ನಡೆಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಆರೋಗ್ಯ ಸಚಿವ ಡಾ ಕೆ ಸುಧಾಕರ್, ಸಂಸದರಾದ ಪಿಸಿ ಮೋಹನ್, ತೇಜಸ್ವಿ ಸೂರ್ಯ, ನಿಮ್ಹಾನ್ಸ್ನ ನಿರ್ದೇಶಕರಾದ ಪ್ರತಿಮಾ ಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧ ವಿದ್ಯಾರ್ಥಿಗಳಿಗೆ ಹಾಗೂ ಡಾಕ್ಟರೇಟ್ ಪದವೀಧರರಿಗೆ ಸಚಿವ ಮನ್ಸುಖ್ ಮಾಂಡವೀಯ ಪದವಿ ಪ್ರಮಾಣ ಬೋಧಿಸಿದರು. For which you have been qualified, you will in your daily life and conversation to the utmost of your opportunity and ability. You will use your power of the promotion of learning in the field, and to that you will work on all occasions, maintain its purity and reputation. ಬಳಿಕ ಮನ್ಸುಖ್ ಮಾಂಡವೀಯ, ಯುವ ವೈದ್ಯರು ಬದ್ಧತೆ ಹಾಗೂ ಸಮರ್ಪಣಾ ಮನೋಭಾವದಿಂದ ಕಾರ್ಯನಿರ್ವಹಿಸುವುದು ಅಗತ್ಯ. ಬಡವರ ಸೇವೆಯಲ್ಲಿ ಸಾರ್ಥಕತೆಯನ್ನು ಕಾಣುವ ಪರಮೋಚ್ಚ ಸಂಕಲ್ಪವನ್ನು ಎಲ್ಲರೂ ಮಾಡಬೇಕಿದೆ. ಭಾರತದಲ್ಲಿ ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸುಧಾರಣೆಗಳು ನಡೆಯುತ್ತಿದ್ದು ವಿಶ್ವಮಟ್ಟದ ಆರೋಗ್ಯ ಸೇವೆ ದೊರೆಯುವಂತಾಗಿದೆ ಎಂದರು. ನವ ಭಾರತ ನಿರ್ಮಾಣದಲ್ಲಿ ತಜ್ಞ ವೈದ್ಯರ ಪಾತ್ರ ಮಹತ್ವದ್ದು. ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದ್ದು, ವೈದ್ಯಕೀಯ ಕ್ಷೇತ್ರದಲ್ಲಿ ಕೌಶಲ್ಯ, ತಂತ್ರಜ್ಞಾನ ಸೇರಿ ಬಹು ಆಯಾಮದ ಗುಣಮಟ್ಟ ವೃದ್ಧಿಗೆ ಒತ್ತು ನೀಡಲಾಗಿದೆ. ಪ್ರಗತಿ ಮತ್ತು ಸುಧಾರಣೆ ಬಹುಮುಖ್ಯವಾಗಿದ್ದು, ಕರ್ತವ್ಯ ಪ್ರಜ್ಞೆಯ ಮೂಲಕ ಸಮಾಜದ ಎಲ್ಲ ವಲಯಗಳಿಗೆ ನೆರವಾಗುವ ವಿಶಾಲ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು ಎಂದರು. ತಳ ಹಂತದಿಂದಲೇ ಆರೋಗ್ಯ ವಲಯವನ್ನು ಸದೃಢಗೊಳಿಸುವ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡುತ್ತಿರುವುದು ಶ್ಲಾಘನೀಯ ಸಂಗತಿ ಎಂದರು. ದೇಶದಲ್ಲಿ ಆತ್ಮಹತ್ಯೆಗಳ ಪ್ರಮಾಣ ಹೆಚ್ಚುತ್ತಿರುವುದು ಆತಂಕಕಾರಿ. ಅದರಲ್ಲೂ 18ರಿಂದ 40 ವರ್ಷ ವಯೋಮಾನದ ಯುವ ಜನರೇ ಆತ್ಮಹತ್ಯೆಗಳಿಗೆ ಒಳಗಾಗುತ್ತಿರುವುದನ್ನು ನಿಯಂತ್ರಿಸಲು ಸದೃಢ ಮಾನಸಿಕ ಆರೋಗ್ಯ ವ್ಯವಸ್ಥೆ ಅಗತ್ಯವಿದೆ. ಈ ಹಂತದಲ್ಲಿ ಮಾನಸಿಕ ಆರೋಗ್ಯ ರಕ್ಷಣೆ ಮೊದಲ ಆದ್ಯತೆಯಾಗಬೇಕು ಎಂದರು. ದೇಶವನ್ನು ಆದರ್ಶ ರಾಷ್ಟ್ರವಾಗಿ ನಿರ್ಮಾಣ ಮಾಡಲು ಸ್ವಸ್ಥ ವ್ಯಕ್ತಿ, ಸ್ವಸ್ಥ ಸಮಾಜ, ಸ್ವಸ್ಥ ವಾತಾವರಣ ಹಾಗೂ ಸ್ವಸ್ಥ ವ್ಯವಸ್ಥೆ ಪ್ರಮುಖ ಪಾತ್ರ ವಹಿಸುತ್ತದೆ. ಆರೋಗ್ಯಯುತ ಸಮಾಜ ನಿರ್ಮಾಣದಿಂದ ಮಾತ್ರ ಸದೃಢ ದೇಶ ನಿರ್ಮಾಣ ಸಾಧ್ಯ. ರೋಗಿಯ ಜೀವ ಉಳಿಸುವ ವೈದ್ಯರು ದೇಶ ರಕ್ಷಣೆ ಮಾಡುವ ಯೋಧರಂತೆ ಕಾರ್ಯ. जिस कंट्री में कहावत थी कि हिंदुस्तान में दूध घी की नदियां, मिल्क और घी की नदियां बहती थी, उसका मतलब देश समृद्ध था. ऐसा फिर से देश समृद्ध बनाना है, ये मोदी जी की सोच है. और इस सोच का नया भारत के निर्माण में आप लोगों की बहुत बड़ी भूमिका होनी है. So these are the things we have to
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಮಾಜದ ಎಲ್ಲ ವರ್ಗಗಳಿಗೆ ಉತ್ತಮ ಆರೋಗ್ಯ ಸೇವೆ ದೊರೆಯಬೇಕು. ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಬದುಕು ಹೆಚ್ಚುತ್ತಿರುವ ಪರಿಣಾಮ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿವೆ. ಇವುಗಳನ್ನು ನಿಯಂತ್ರಿಸಿ ಉತ್ತಮ ಸಮಾಜ ನಿರ್ಮಾಣ ಮಾಡುವುದು ವೈದ್ಯಕೀಯ ಕ್ಷೇತ್ರದ ಗುರುತರ ಜವಾಬ್ದಾರಿಯಾಗಿದೆ. ನಿಮ್ಹಾನ್ಸ್ ಮೂಲಕ ಮಾನಸಿಕ ಆರೋಗ್ಯ ರಕ್ಷಣೆಯ ಭರವಸೆ ಗ್ರಾಮೀಣ ಬಡ ಜನರು ಹಾಗೂ ಶ್ರಮಿಕ ವರ್ಗಕ್ಕೆ ಲಭ್ಯವಾಗಿರುವುದು ಆಶಾದಾಯಕವಾಗಿದೆ. ಮಹಿಳೆಯರ ಒತ್ತಡ ನಿರ್ವಹಣೆ ಹಾಗೂ ಮಾನಸಿಕ ಆರೋಗ್ಯ ರಕ್ಷಣೆಗೆ ಒತ್ತು ನೀಡುವುದು ಆದ್ಯತೆಯ ವಿಷಯವಾಗಬೇಕು ಎಂದರು. ಹೆಣ್ಣು ಮಕ್ಕಳು ಬಹಳ ಸ್ಟ್ರೆಸ್ ಅಲ್ಲಿದ್ದಾರೆ ಇವತ್ತು. ಅವರಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಯ ಜೊತೆಗೆ ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಕೂಡ ಅವ್ರು ತಗೋಬೇಕಾಗಿದೆ. ಇತ್ತೀಚೆಗೆ ಎಕನಾಮಿಕಲ್ ರೆಸ್ಪಾನ್ಸಿಬಿಲಿಟಿನೂ ಕೂಡ ಅವ್ರು ತಗೋತಾ ಇದ್ದಾರೆ. ದೇ ಆರ್ ಮೋರ್ ಸ್ಟ್ರೆಸ್ಡ್. ಸೊ ಐ ರಿಕ್ವೆಸ್ಟ್ ದಿ ಮೇಡಮ್ ಡೈರೆಕ್ಟರ್ to make a special course in dealing with stress in a woman. That has to be done. If a woman is really healthy, then the family is healthy. ಆದ್ರಿಂದ ಹೆಣ್ಣು ಮಕ್ಕಳ ಸ್ಟ್ರೆಸ್ಸನ್ನು ಯಾವ ರೀತಿ ಕಡಿಮೆ ಮಾಡಬೇಕು, ಅದಕ್ಕೆ ಸ್ಪೆಷಲ್ ಕೋರ್ಸಸ್ಗಳನ್ನು ನಾವು ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಥಾಪಿಸಲಾಗಿರುವ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟರಾಲಜಿ ವಿಜ್ಞಾನ ಮತ್ತು ಅಂಗಾಂಗ ಕಸಿ ವಿಭಾಗವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮನ್ಸುಖ್ ಮಾಂಡವೀಯ ಉದ್ಘಾಟಿಸಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಸಂಸದ ಪಿಸಿ ಮೋಹನ್, ಸಂಸ್ಥೆಯ ನಿರ್ದೇಶಕ ಡಾ ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮನ್ಸುಖ್ ಮಾಂಡವೀಯ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಯಕೃತ್ ಸೇರಿದಂತೆ ವಿವಿಧ ಅಂಗಾಂಗಗಳ ಕಸಿಯನ್ನು ಉಚಿತವಾಗಿ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಚಿಕಿತ್ಸೆ ಎಂದರೆ ಕೇವಲ ದೈಹಿಕ ಸಮಸ್ಯೆಗಳಿಗೆ ಮಾತ್ರವಲ್ಲ, ಸಮಗ್ರ ಚಿಕಿತ್ಸೆ ಇಂದಿನ ಅಗತ್ಯವಾಗಿದೆ. ನಾಗರಿಕರು ಆರೋಗ್ಯವಂತರಾಗಿದ್ದರೆ ಮಾತ್ರ ದೇಶ ಆರೋಗ್ಯವಾಗಿರಲು ಸಾಧ್ಯ. ಕರ್ನಾಟಕ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಆರೋಗ್ಯ ಮೂಲಸೌಕರ್ಯ ವೃದ್ಧಿಗೊಳಿಸುವ ಪರಿಕಲ್ಪನೆಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. लॉन्ग टर्म को ध्यान में रखते वर्तमान समय को में जो हेल्थ इंफ्रास्ट्रक्चर है उसका अपग्रेडेशन करके जिस विजन से कर्नाटक गवर्नमेंट हेल्थ सेक्टर में आगे बढ़ रही है, वो प्रधानमंत्री जी का हेल्थ डेवलपमेंट और हेल्थ इंफ्रास्ट्रक्चर विजन से सहयोग करेगा, मदद करेगा. ಬಸವರಾಜ ಬೊಮ್ಮಾಯಿ ರಾಜ್ಯದಲ್ಲಿ ಕೋವಿಡ್ ಲಸಿಕೆ ಅಭಿಯಾನ ತೀವ್ರಗೊಳಿಸಲು ಮಾಸಿಕ 1 ಕೋಟಿ ಲಸಿಕೆ ನೀಡುವಂತೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಅವರಿಗೆ ಮಾಡಿದ ಮನವಿಗೆ ಸೂಕ್ತ ಸ್ಪಂದನೆ ದೊರೆತಿದ್ದು, ಪ್ರತಿ ತಿಂಗಳು 1 ಕೋಟಿ 50 ಲಕ್ಷ ಡೋಸ್ ಲಸಿಕೆಯನ್ನು ಮಂಜೂರು ಮಾಡಿದ್ದಾರೆ. ರಾಜ್ಯವನ್ನು ಆರೋಗ್ಯ ಕರ್ನಾಟಕವನ್ನಾಗಿ ಮಾಡಲು ಸಂಕಲ್ಪ ತೊಟ್ಟಿದ್ದು, ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರೆದಿವೆ. ಆಹಾರ, ನೀರು, ಜೀವನ ಶೈಲಿಯಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಸೃಷ್ಟಿಯಾಗುತ್ತಿದ್ದು, ಎಲ್ಲದಕ್ಕೂ ಈ ಸಂಸ್ಥೆ ಪರಿಹಾರ ಒದಗಿಸಲಿದೆ ಎಂದರು. ಜನರಿಗೆ ಆರೋಗ್ಯಕ್ಕೆ ಉತ್ತಮ ಬೆಳೆ ಬೆಳೆದು ಇಡೀ ದೇಶಕ್ಕೆ ಅನ್ನ ಹಾಕುವಂಥ ರೈತರಿಗೆ ಅವರು ವಿಟಮಿನ್ ಕೊಡುವಂಥ, ಅಂದರೆ ಬೀಜ ಗೊಬ್ಬರಗಳನ್ನು ಕೊಡುವಂಥ ಗುರುತಿರುವಾದಂಥ ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದಾರೆ. ಬಳಿಕ ಸಚಿವ ಮನ್ಸುಖ್ ಮಾಂಡವೀಯ ಎಸ್ಟಿಎಸ್ ಟಿಆರ್ಸಿ ಮತ್ತು ರಾಜೀವ್ ಗಾಂಧಿ ಎದೆರೋಗ ಆಸ್ಪತ್ರೆಯಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ನಿರ್ಮಿಸಿರುವ ಮಾಡ್ಯುಲರ್ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಲವಾರು ಸಂಸ್ಥೆಗಳು ಆಸ್ಪತ್ರೆ ನಿರ್ಮಿಸಲು ಸಿಎಸ್ಆರ್ ಅನುದಾನ ಒದಗಿಸಿದ್ದು, ಉಪಕಾರ ಸ್ಮರಣೆ ಉದ್ದೇಶದಿಂದ ಕೊಡುಗೆ ನೀಡಿದ್ದು, ಇಂತಹ ಆಸ್ಪತ್ರೆಗಳು ಮತ್ತಷ್ಟು ನಿರ್ಮಾಣವಾಗಬೇಕು. ಸರ್ಕಾರ ಇದಕ್ಕಾಗಿ ಎಲ್ಲ ರೀತಿಯ ನೆರವು ನೀಡಲಿದೆ ಎಂದರು. ಇಂತಹ ಉಪಕಾರ ಸ್ಮರಣೆ ಮಾಡಿರುವಂಥ ಕಂಪನಿಗಳಿಗೆ ನಮ್ಮ ಸರ್ಕಾರ, ನಮ್ಮ ಇಲಾಖೆ, ನಮ್ಮ ರಾಜೀವ್ ಗಾಂಧಿ ಹೃದಯ ರೋಗ ತಜ್ಞರ ಒಂದು ಸಂಸ್ಥೆ, ನಾವು ಅವ್ರಿಗೆ ಉಪಕಾರ ಸ್ಮರಣೆಯನ್ನು ಮಾಡ್ತೀವಿ. ಬರುವಂಥ ದಿನಗಳಲ್ಲಿ ಈ ಥರ ಮಾಡಲ್ ಹಾಸ್ಪಿಟಲ್ ಬೇರೆ ಕಡೆ ಆಗಿದೆ, ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲಿ ಈ ಥರದ ಮಾಡಲ್ ಹಾಸ್ಪಿಟಲನ್ನು ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ನಮಗಿರುವಂಥ ಒಂದೇ ಒಂದು ಸವಾಲು, ಅಲ್ಲಿರುವಂಥ ಡಾಕ್ಟರ್ಗಳು, ಪ್ಯಾರಾಮೆಡಿಕಲ್ ಸ್ಟಾಫು, ನರ್ಸಿಂಗ್ ಸ್ಟಾಫು, ಇದರ ಅವಶ್ಯಕತೆ ಇದೆ. ಇದರ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಮಾಡಲ್ ಹಾಸ್ಪಿಟಲನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ, ಒಳ್ಳೆಯ ಕೆಲಸ ಆಗಿದೆ.
सरकार तो शायद अपनी ಸಚಿವ ಮನ್ಸುಖ್ ಮಾಂಡವೀಯ, ರಾಜ್ಯದಲ್ಲಿ ಕೋವಿಡ್ ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿ ನಡೆಯುತ್ತಿದ್ದು 83% ಮೊದಲ ಡೋಸ್ ಲಸಿಕೆ ಹಾಕಲಾಗಿದ್ದು ಇದೊಂದು ಉತ್ತಮ ಬೆಳವಣಿಗೆಯಾಗಿದೆ. ಮೊದಲ ಡೋಸ್ ಲಸಿಕೆ ಪಡೆದರೆ ಐಸಿಎಂಆರ್ ವರದಿಯಂತೆ 96% ಪ್ರಮಾಣದಲ್ಲಿ ಕೋವಿಡ್ ಸೋಂಕಿನಿಂದ ಸುರಕ್ಷತೆ ಪಡೆಯಲು ಸಾಧ್ಯ ಎಂದರು. कई लोगों से मेरी बातचीत हो रही थी जो निम्हांस में ट्रीटमेंट के लिए आ रहे थे. मैं खड़ा रहा, उससे बात की. मैंने कहा कि आपको टीका लगा है, तो मुझे बताया दूर से आ रहे थे, पेशेंट थे और उसके साथ में एक उसका सपोर्टर थे, उसको सहयोगी था. मुझे कहा कि हमारे मुख्यमंत्री जी ने ड्राइव चला के हमारे घर पर टीका लगाने. ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಮತ್ತು ಪೂರೈಕೆ ಸ್ಥಿತಿ ಕುರಿತು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ಇಂದು ಪರಿಶೀಲನಾ ಸಭೆ ನಡೆಯಿತು. ವಿದ್ಯುತ್ ಸ್ಥಾವರಗಳ ಬೇಡಿಕೆ ಪೂರೈಸುವಷ್ಟು ಅಗತ್ಯ ಕಲ್ಲಿದ್ದಲು ಲಭ್ಯವಿದ್ದು ವಿದ್ಯುತ್ ಅಭಾವ ಇಲ್ಲ. ಭಾರತೀಯ ಕಲ್ಲಿದ್ದಲು ಸಂಸ್ಥೆ ಸಿಐಎಲ್ ಬಳಿ 43 ದಶಲಕ್ಷ ಟನ್ ಕಲ್ಲಿದ್ದಲು ಸಂಗ್ರಹವಿದ್ದು ಇದು ಸುಮಾರು 24 ದಿನಗಳ ಕಲ್ಲಿದ್ದಲು ಬೇಡಿಕೆ ಈಡೇರಿಸಬಲ್ಲದು. ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಿಗೆ ಅಗತ್ಯವಿರುವಷ್ಟು ಕಲ್ಲಿದ್ದಲನ್ನು ಪ್ರತಿದಿನ ಸರಬರಾಜು ಮಾಡಲಾಗುತ್ತಿದೆ. ಮಳೆಗಾಲದ ನಂತರ ಕಲ್ಲಿದ್ದಲು ಸರಬರಾಜು ಹೆಚ್ಚಲಿದೆ ಎಂದು ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲಾರ್ಧದಲ್ಲಿ ಸಾರ್ವಜನಿಕ ವಲಯದ ಸಿಐಎಲ್ ಗರಿಷ್ಠ ಪ್ರಮಾಣದ ಕಲ್ಲಿದ್ದಲು ಉತ್ಪಾದನೆ ಮತ್ತು ಪೂರೈಕೆ ಮಾಡಿದೆ. ಈ ಅವಧಿಯಲ್ಲಿ 263 ಮೆಟ್ರಿಕ್ ಟನ್ ಕಲ್ಲಿದ್ದಲು ಉತ್ಪಾದನೆಯಾಗಿದ್ದು ಇದು ಕಳೆದ ವರ್ಷಕ್ಕಿಂತ 6.3% ಅಧಿಕವಾಗಿದೆ. ಸುಮಾರು 323 ಮೆಟ್ರಿಕ್ ಟನ್ ಸರಬರಾಜು ಮಾಡಲಾಗಿದ್ದು ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 9% ಅಧಿಕವಾಗಿದೆ ಎಂದು ಹೇಳಿದ್ದಾರೆ. ಈ ಮಧ್ಯೆ ಕಲ್ಲಿದ್ದಲು ಸಚಿವಾಲಯ ಪ್ರಕಟಣೆಯಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಅಡಚಣೆಯಾಗಲಿದೆ ಎಂದು ಆತಂಕ ಪಡಬೇಕಾಗಿಲ್ಲ. ವಿದ್ಯುತ್ ಸ್ಥಾವರಗಳ ಬಳಿ 4 ದಿನಗಳಷ್ಟು ಕಲ್ಲಿದ್ದಲು ಲಭ್ಯವಿದೆ. ಕಲ್ಲಿದ್ದಲು ಕಂಪನಿಗಳಿಂದ ಹೆಚ್ಚಿನ ಪೂರೈಕೆ ಹಿನ್ನೆಲೆಯಲ್ಲಿ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉತ್ಪಾದನೆ ಕಳೆದ ಸೆಪ್ಟೆಂಬರ್ವರೆಗೆ 24% ವೃದ್ಧಿಸಿದೆ. ವಿದ್ಯುತ್ ಸ್ಥಾವರಗಳಿಗೆ ದೈನಂದಿನ ಸರಾಸರಿ 18,50,000 ಟನ್ ಕಲ್ಲಿದ್ದಲು ಅಗತ್ಯವಿದ್ದು ಈ ಸ್ಥಾವರಗಳಿಗೆ ಪ್ರತಿದಿನ 17,50,000 ಟನ್ ಪೂರೈಕೆಯಾಗುತ್ತದೆ. ಮುಂಗಾರು ಮಳೆಯ ಹಿನ್ನೆಲೆಯಲ್ಲಿ ಪೂರೈಕೆಯಲ್ಲಿ ಸ್ವಲ್ಪ ಅಡಚಣೆಯಾಗಿದೆ. ದೈನಂದಿನ ಆಧಾರದ ಮೇಲೆ ಕಲ್ಲಿದ್ದಲು ಕಂಪನಿಗಳು ಪ್ರತಿದಿನ ಪೂರೈಕೆ ಮಾಡುತ್ತಿವೆ. ಆದ್ದರಿಂದ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ಕೊರತೆ ಬಗ್ಗೆ ಆತಂಕ ಪಡಬೇಕಿಲ್ಲ ಎಂದು ಸಚಿವಾಲಯ ಹೇಳಿದೆ. ಕಲ್ಲಿದ್ದಲು ಗಣಿ ಪ್ರದೇಶಗಳಲ್ಲಿ ಭಾರೀ ಮಳೆಯ ಹೊರತಾಗಿಯೂ 255 ಮೆಟ್ರಿಕ್ ಟನ್ ಕಲ್ಲಿದ್ದಲು ವಿದ್ಯುತ್ ಸ್ಥಾವರಗಳಿಗೆ ಪೂರೈಕೆಯಾಗಿದೆ. ಸಿಐಎಲ್ ಪ್ರತಿದಿನ ವಿದ್ಯುತ್ ಸ್ಥಾವರಗಳಿಗೆ 14 ಲಕ್ಷ ಟನ್ ಕಲ್ಲಿದ್ದಲು ಪೂರೈಸುತ್ತಿದೆ. ಪ್ರಸಕ್ತ ವರ್ಷ ದಾಖಲೆಯ ಕಲ್ಲಿದ್ದಲು ಪೂರೈಕೆಯಾಗುವ ನಿರೀಕ್ಷೆಯಿದೆ ಎಂದು ಸಚಿವಾಲಯ ತಿಳಿಸಿದೆ. ಮೈಸೂರು ದಸರಾ ಉತ್ಸವವನ್ನು ಸರಳ ಹಾಗೂ ಸಾಂಪ್ರದಾಯಿಕವಾಗಿ ಆಚರಿಸಲಾಗುತ್ತಿದ್ದು ಕಳೆದ 3 ದಿನಗಳಿಂದ ಹಲವು ಪೂಜಾ ಕೈಂಕರ್ಯಗಳು ನೆರವೇರುತ್ತಿವೆ. ಹಬ್ಬದ ಅಂಗವಾಗಿ ನಗರದ ಸುತ್ತಮುತ್ತ ಸುಮಾರು 105 ಕಿಲೋಮೀಟರ್ವರೆಗೆ ದೀಪಾಲಂಕಾರ ಮಾಡಲಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ನಗರದ ಪ್ರಮುಖ ವೃತ್ತಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ಮೈಸೂರು ಅರಸರು, ವಚನಕಾರರು ಸೇರಿ ಸಾಧಕರ ಚಿತ್ರಗಳನ್ನು ವಿದ್ಯುತ್ ದೀಪಗಳಿಂದ ಕಂಗೊಳಿಸಲಾಗಿದೆ. ಈ ಬಾರಿಯ ವಿಶೇಷವೆಂದರೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಿನ್ನೆಲೆ ರಾಷ್ಟ್ರಧ್ವಜದ ಚಿತ್ರ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ನೀರಜ್ ಚೋಪ್ರಾ ಅವರ ಚಿತ್ರಗಳು ಬಣ್ಣ ಬಣ್ಣದ ದೀಪಗಳಿಂದ ಮಿನುಗುತ್ತಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಲೈಟಿಂಗ್ಸು ಈ ಸಾರಿನೂ ಅಷ್ಟೇ ದಸರಾ ಇಲ್ಲ ಅಂತ ಏನು ಇದು ಮಾಡಿಲ್ಲ, ಡಿಡಿ ನ್ಯೂಸ್ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಅಂಬಾರಿ ಬಸ್ ಅಂತೂ ತುಂಬಾ ಚೆನ್ನಾಗಿದೆ. ಟೂರಿಸ್ಟ್ಗಳಿಗೆ ಒಳ್ಳೆ ಇದು, ಮಕ್ಕಳಿಗೆಲ್ಲ ಒಳ್ಳೆ ಎಂಜಾಯ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಲೈಟಿಂಗ್ಸು. ಮತ್ತೆ ಚಾಮುಂಡಿ ತಾಯಿ ದರ್ಶನ ಎಲ್ಲ ಚೆನ್ನಾಗಿದೆ. ಈ ಸಾರಿ ಸರಳ ಆಗಿದೆ. ಮುಂದಿನ ವರ್ಷಕ್ಕೆ ಈ ಕೊರೋನಾ ಎಲ್ಲ ಹೋಗಿ ದೀಪಾಲಂಕಾರಗಳು ಸುಂದರವಾಗಿ ಮೂಡಿಬಂದಿದೆ. ತುಂಬ ಚೆನ್ನಾಗಿ ದೀಪಾಲಂಕಾರಗಳನ್ನೆಲ್ಲ ಮಾಡಿದ್ದಾರೆ. ಜಾವ್ಲಿನ್ ಥ್ರೋನಲ್ಲಿ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಬಂತಲ್ಲ ನೀರಜ್ ಅವರು, ಅವ್ರದ್ದು ಮಾಡಿದ್ದಾರೆ. ಸಿದ್ಧಗಂಗೆ ಸ್ವಾಮಿಗಳದ್ದು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮೈಸೂರು ಒಡೆಯರ್ ಅವ್ರದ್ದು. ಖಂಡಿತ ಎಲ್ಲರೂ ಬಂದು ನೋಡಲೇಬೇಕು ಈ ದಸರಾನ. ಸರಳ ದಸರಾ ಆದ್ರೂ ಮೈಸೂರಲ್ಲಿ ದಸರಾ ತುಂಬ ಕಳೆಗಟ್ಟಿದೆ. ದೀಪಾಲಂಕಾರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆದರೆ ನಾರ್ಮಲ್ ಫಂಕ್ಷನ್ಸ್ ಏನಿತ್ತು ಈ ಬಾರಿ ಆಹಾರ ಮೇಳ ಆಯೋಜಿಸದೇ ಇರುವುದು ಕೊಂಚ ಬೇಸರ ಮೂಡಿಸಿದೆ ಎಂದರು. ನಮ್ಮ ಪೊಲೀಸ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು.
ಈ ಕೋವಿಡ್ ಟೈಮಲ್ಲಿ ಈ ಥರ ಎಲ್ಲ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿ ಹಂಗೆ ಎಂಜಾಯ್ ಮಾಡೋಕ್ಕೂ ಲೈಕ್ ಪರ್ಮಿಷನ್ ಕೊಟ್ಟಿದ್ದಾರೆ. ಜನ ಬಂದು ಹಂಗೆ ಲೈಕ್ ಸೇಫ್ಟಿ ಮೆಜರ್ಸ್ ಏನಿದೆ ಅದನ್ನು ಫಾಲೋ ಮಾಡಿ ಎಂಜಾಯ್ ಮಾಡಬೇಕು. ಲೈಕ್ ಎಲ್ರಿಗೂ ಒಳ್ಳೇದದು, ಕೋವಿಡ್ ರೂಲ್ಸ್ನ ಫಾಲೋ ಮಾಡಬೇಕು. ಈ ಮಧ್ಯೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಜಂಬೂ ಸವಾರಿಯ ಆಕರ್ಷಣೆಗಳಲ್ಲಿ ಒಂದಾದ ಸ್ತಬ್ಧಚಿತ್ರ ಕಲಾಕೃತಿಗಳ ಅಂತಿಮ ಹಂತದ ಸಿದ್ಧತೆ ಕುರಿತು ಪರಿಶೀಲನೆ ನಡೆಸಿದರು. ನಂತರ ಅವರು ನಾಡಿನ ಕಲೆ ಸಂಸ್ಕೃತಿ ಬಿಂಬಿಸುವ ಸ್ತಬ್ಧಚಿತ್ರ, ರೈತರಿಗೆ ನೆರವಾಗುವಂತಹ ಕೃಷಿ ಸ್ತಬ್ಧಚಿತ್ರ, ಪ್ರಕೃತಿ ಸಂರಕ್ಷಣೆಯ ಮಾಹಿತಿ ಸಾರುವ ಸ್ತಬ್ಧಚಿತ್ರ, 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಕುರಿತ ಸ್ತಬ್ಧಚಿತ್ರ ಸೇರಿದಂತೆ 6 ಸ್ತಬ್ಧಚಿತ್ರಗಳು ಈ ಬಾರಿಯ ಆಕರ್ಷಣೆಯಾಗಿವೆ ಎಂದರು. ಲಾಸ್ಟ್ ಆಗ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ 13ನೇ ತಾರೀಕು ಲಾಸ್ಟ್ ಆದರೆ ಅದೆಲ್ಲ ವೆಕೆಟ್ ಮಾಡ್ತಕ್ಕಂಥದ್ದು. 14 ಮತ್ತು 15 ಜಂಬೂ ಸವಾರಿಗೆ ಏನೆಲ್ಲ ಬೇಕು ರೆಡಿ ಆಗ್ತದೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಅಕ್ಟೋಬರ್ 10 ಸ್ವಾತಂತ್ರ್ಯ ಹೋರಾಟಗಾರ ಬದ್ರುದ್ದೀನ್ ತಯ್ಯಬ್ಬಿ ಅವರ ಜನ್ಮ ಜಯಂತಿ. 1844ರಲ್ಲಿ ಮುಂಬೈನಲ್ಲಿ ಜನಿಸಿದ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕ ಸದಸ್ಯರಾಗಿದ್ದರು. ಕಾಂಗ್ರೆಸ್ನ 3ನೇ ಅಧ್ಯಕ್ಷರಾಗಿ 1887ರಿಂದ 1888ರವರೆಗೆ ಕಾರ್ಯನಿರ್ವಹಿಸಿದ್ದರು. ಬಾಂಬೆ ಉಚ್ಚ ನ್ಯಾಯಾಲಯದಲ್ಲಿ ಮೊದಲ ಭಾರತೀಯ ಬ್ಯಾರಿಸ್ಟರ್ ಆಗಿ ಕೆಲಸ ಮಾಡಿದ ಅವರು ಬಾಂಬೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ತಮ್ಮ ನಿಷ್ಪಕ್ಷಪಾತಕ್ಕೆ ಪ್ರಸಿದ್ಧರಾಗಿದ್ದರು. 1897ರಲ್ಲಿ ರಾಜ್ಯದ್ರೋಹದ ಮೊಕದ್ದಮೆಯಲ್ಲಿ ಬಾಲಗಂಗಾಧರ ತಿಲಕರಿಗೆ ಮೊದಲು ನ್ಯಾಯಾಧೀಶರು ಜಾಮೀನು ಅರ್ಜಿಯನ್ನು 3 ಬಾರಿ ತಿರಸ್ಕರಿಸಿದ್ದರೂ ತಯ್ಯಬ್ಬಿ ನೀಡಿದರು. ಗಾಂಧೀಜಿ ತಮ್ಮಲ್ಲಿ ಫಿರೋಜ್ ಶಾ ಮೆಹ್ತಾ ಅಥವಾ ಬದ್ರುದ್ದೀನ್ ತಯ್ಯಬ್ಬಿ ಅವರಂತಹ ವಕೀಲಿ ಗುಣ ಇಲ್ಲ ಎಂದು ಒಮ್ಮೆ ಒಪ್ಪಿಕೊಂಡಿದ್ದರು. ಬಾಂಬೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ನೇಮಕಗೊಂಡ ಮೊದಲ ಭಾರತೀಯರಾದ ತಯ್ಯಬ್ಬಿ ತ್ರಿವರ್ಣ ಧ್ವಜದ ವಿನ್ಯಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಹೇಳಲಾಗುತ್ತದೆ. ಸಾಮ್ರಾಟ ಅಶೋಕನನ್ನು ಹಿಂದೂ ಹಾಗೂ ಮುಸಲ್ಮಾನರು ಎರಡೂ ಧರ್ಮದವರು ಗೌರವಿಸುತ್ತಿದ್ದರು ಎಂದು ಇತಿಹಾಸಕಾರ ಟ್ರೆವೋರ್ ರೋಯಲ್ ತಮ್ಮ ದಿ ಲಾಸ್ಟ್ ಡೇಸ್ ಆಫ್ ರಾಜ್ ಎನ್ನುವ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಇದರಿಂದಾಗಿ ತ್ರಿವರ್ಣ ಧ್ವಜದಲ್ಲಿ ಚರಕದ ಚಿತ್ರದ ಬದಲಾಗಿ ಅಶೋಕ ಚಕ್ರವನ್ನು ಬಳಸಲು ಗಾಂಧೀಜಿ ಒಪ್ಪಿದರು. ತಯ್ಯಬ್ಬಿ ಅವರ ಪತ್ನಿ ಸುರಯ್ಯ ವಿಶೇಷವಾಗಿ ತಯಾರಿಸಿದ್ದ ಧ್ವಜವನ್ನು ಒಂದು ರಾತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕಾರಿನ ಮೇಲೆ ಹಾಕಲಾಯಿತು. ಆ ಧ್ವಜವನ್ನು 1947 ಜುಲೈ 22ರಂದು ಸಂವಿಧಾನ ಸಭೆಯ ಮೂಲಕ ಅನುಮೋದಿಸಿ ಸ್ವೀಕರಿಸಿ ಸಮೀಕರಣಗೊಳಿಸಲಾಯಿತು. 1947 ಆಗಸ್ಟ್ 15ರಂದು ಈ ಧ್ವಜ ಭಾರತದ ಅಧಿಕೃತ ಧ್ವಜವಾಯಿತು. ಮಹಾನ್ ಹೋರಾಟಗಾರ, ರಾಷ್ಟ್ರಧ್ವಜದ ವಿನ್ಯಾಸಕಾರ ಮತ್ತು ಕಾನೂನು ತಜ್ಞ ಬದ್ರುದ್ದೀನ್ ತಯ್ಯಬ್ಬಿ 1906 ಆಗಸ್ಟ್ 26ರಂದು ಲಂಡನ್ನಲ್ಲಿ ಹೃದಯ ಸ್ತಂಭನದಿಂದಾಗಿ ನಿಧನರಾದರು. 1942 ಅಕ್ಟೋಬರ್ 10ರ ಮಧ್ಯರಾತ್ರಿ ಅಸ್ಸಾಂನ ಗೋಲಾಘಾಟ್ ಜಿಲ್ಲೆಯ ಸರೂಪಾಥರ್ ರೈಲ್ವೆ ನಿಲ್ದಾಣದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ರೈಲು ಹಳಿ ತಪ್ಪಿದ ದುರ್ಘಟನೆಯಲ್ಲಿ ಸುಮಾರು 1,000 ಬ್ರಿಟಿಷ್ ಸೈನಿಕರು ಸಾವನ್ನಪ್ಪಿದರು. ರೈಲನ್ನು ಹಳಿ ತಪ್ಪಿಸಿದ ಆರೋಪದ ಮೇಲೆ ಬ್ರಿಟಿಷ್ ಸರ್ಕಾರ ಸ್ವಾತಂತ್ರ್ಯ ಹೋರಾಟಗಾರ ಕುಶಾಲ್ ಕುವರ್ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿತು. ರೈಲು ದುರ್ಘಟನೆಯ ನಂತರ ಆ ಪ್ರದೇಶದಲ್ಲಿ ಭಾರೀ ದೌರ್ಜನ್ಯಗಳು ಮತ್ತು ಬಂಧನಗಳ ಘಟನೆಗಳು ನಡೆದವು. ಗೋಲಾಘಾಟ್ ಜಿಲ್ಲೆಯ ಕಾಂಗ್ರೆಸ್ ಕಮಿಟಿಯ ಪ್ರಮುಖ ನಾಯಕರಾಗಿದ್ದ ಚುಂಕಿ ಕುವರ್ ಜೋರಾಘಾಟ್ ಕಾರಾಗೃಹದಲ್ಲಿ 120 ದಿನಗಳ ಕಾಲ ಸೆರೆವಾಸ ಅನುಭವಿಸಿದರು. ಅಲ್ಲದೆ 100 ದಿನ ಒಂಟಿಕೋಣೆಯಲ್ಲಿ ಬಂಧನದಲ್ಲಿ ಇದ್ದರು. 1943 ಜೂನ್ 15ರಂದು 38 ವರ್ಷದ ಈ ಮಹಾನ್ ಹೋರಾಟಗಾರ ಗಲ್ಲು ಶಿಕ್ಷೆಗೆ ಗುರಿಯಾದರು. 2016ರಲ್ಲಿ ಅಸ್ಸಾಂ ಸರ್ಕಾರವು ಸರೂಪಾಥರ್ ಬಳಿಯ ಬಲಿಜಾನ್ನಲ್ಲಿ ಹುತಾತ್ಮರ ಮನೆಯನ್ನು ಸಂರಕ್ಷಿಸಲು ಕಾರ್ಯಯೋಜನೆ ರೂಪಿಸಿತು.
ವಿಶಿಷ್ಟ ಪ್ರಕಾರದ ಆಟಿಕೆಗಳು ಗೊಂಬೆಗಳ ತಯಾರಿಕೆಗೆ ಹೆಸರಾಗಿರುವ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಈ ವಿಶೇಷ ಕಲೆಯ ಮೂಲಕ ಗಮನ ಸೆಳೆದಿದೆ. ಇತ್ತೀಚಿನ ದಿನಗಳಲ್ಲಿ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿ ಕೇಂದ್ರ ಸರ್ಕಾರದಿಂದಲೂ ಈ ಉದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ದೊರೆತಿದೆ. ಇದೀಗ ದಸರಾ ಸಂದರ್ಭವಾಗಿದ್ದು ಗೊಂಬೆಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿದ್ದು ಉದ್ಯಮಿದಾರರಿಗೆ ಲಾಭದಾಯಕವಾಗಿದೆ. ಸೊ ಚನ್ನಪಟ್ಟಣದಲ್ಲಿ ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಗ್ರಾಹಕಿ ರಂಜಿತಾ, ಸಂಪೂರ್ಣವಾಗಿ ಪರಿಸರ ಸ್ನೇಹಿಯಾಗಿರುವ ಚನ್ನಪಟ್ಟಣದ ಗೊಂಬೆಗಳು ಮಕ್ಕಳನ್ನು ಹೆಚ್ಚು ಆಕರ್ಷಿಸುತ್ತಿವೆ ಎಂದರು. ಸೊ ಅದು ಏನಾಗುತ್ತೆ ಅಂದರೆ ಮಣ್ಣಿಗೆ ತೊಂದರೆನೇ ಆಗೋದು. ಸೊ ಮರಗಳೆಲ್ಲ ಆ ಥರ ಅಲ್ಲ. ಸೊ ಇದನ್ನ ಉಳಿಸ್ಬೇಕು, ಬೆಳೆಸಬೇಕು, ನೆಕ್ಸ್ಟ್ ಜನರೇಷನ್ಗೆ ಯೂಸ್ ಆಗುತ್ತೆ. ಸ್ಪೆಷಲಿ ಫ್ರಮ್ ದಿಸ್ ಚನ್ನಪಟ್ಟಣ ಸಿಟಿ. ಗ್ರಾಹಕಿ ತಿಲಕ ಗೊಂಬೆಗಳ ಖರೀದಿಗೆಂದು ಚನ್ನಪಟ್ಟಣಕ್ಕೆ ಭೇಟಿ ನೀಡಿದ್ದು ರಾಸಾಯನಿಕಗಳ ಬಳಕೆ ಇಲ್ಲದೆ ತಯಾರಿಸಲಾದ ಗೊಂಬೆಗಳು ಆಕರ್ಷಣೀಯವಾಗಿವೆ ಎಂದರು. See, the toys are very natural and they are not mixed or usage of any chemicals and all, and so very healthy for small children also to use this at home and other places. I am coming from Paris. My native is Pondicherry. I am his friend. So he is living in Bangalore. He only referred me this toy shop Chennai. So we have purchased a lot and the things are natural. We like it very much. ಗೊಂಬೆ ಮಾರಾಟಗಾರ ರಾಮಕೃಷ್ಣ, ಕೇಂದ್ರ ಸರ್ಕಾರದಿಂದ ಉತ್ತಮ ಬೆಂಬಲ ದೊರೆತಿದ್ದು ಸದ್ಯ ಗೊಂಬೆಗಳ ಮಾರಾಟದಲ್ಲಿ ಗಣನೀಯ ಸುಧಾರಣೆಯಾಗಿದೆ ಎಂದರು. ಯಾಕೆಂದರೆ ನಮ್ಮ ಭಾರತೀಯ ಕುಶಲ ಕಾರ್ಮಿಕರು ಏಳಿಗೆ ಆಗಲಿ ಅನ್ನೋ ಅಭಿಪ್ರಾಯ ಮೋದಿ ಸಾಹೇಬ್ರಲ್ಲಿ ಐತೆ. ನಾವು ಭಾರಿ ಒಪ್ಕೋತೀವಿ ಅವ್ರನ್ನ. ಅವರು ಬಡವ್ರ ಬಗ್ಗೆ ಕಾಳಜಿ ವಹಿಸ್ತಾರಲ್ಲ, ದಟ್ ಇಸ್ ವೆರಿ ಗ್ರೇಟ್. ಈಗ ಮರದ ಐಟಮ್ಸ್. ಇನ್ನೋರ್ವ ವ್ಯಾಪಾರಿ ಶಿವಪ್ರಸಾದ್, ಕೇಂದ್ರ ಸರ್ಕಾರವು ಗೊಂಬೆ ತಯಾರಿಕೆಗೆ ಹೆಚ್ಚಿನ ಒತ್ತು ನೀಡಿರುವುದು ಆಶಾದಾಯಕ ಬೆಳವಣಿಗೆ ಎಂದು ಅಭಿಪ್ರಾಯಪಟ್ಟರು. ಜನಗಳು ಮಾತಿಗೆ ಸ್ವಲ್ಪ ಕಿವಿ ಜೋಡಿಸಿ ಕೇಳಿಸ್ಕೊಂಡು ಒಂದು ಸ್ವಲ್ಪ ಜನಗಳು ಪ್ರೋತ್ಸಾಹ ಕೊಟ್ಟರೆ ಚನ್ನಪಟ್ಟಣದಲ್ಲಿ ಎಷ್ಟೋ ಜನ ಕಾರ್ಮಿಕರಾಗಿರ್ಬೋದು, ಅಂಗಡಿಯವರಾಗಿರ್ಬೋದು, ಪ್ರತಿಯೊಬ್ಬರೂ ಜೀವನ ನಡೆಸ್ತಾರೆ. ಯಾಕೆಂದರೆ ಈಗ ಪ್ಲಾಸ್ಟಿಕ್ ಐಟಮಲ್ಲಿ ಚೈನಾ ಐಟಮ್ ಎಲ್ಲ ಬಂದು ಎಲ್ಲ ಅಡಚಣೆ ಆಗಿತ್ತು. ಈಗ ಒಂದು ಸ್ವಲ್ಪ ಅದು ಬ್ಯಾನ್ ಆಗಿರೋದು ಸ್ವಲ್ಪ ಚನ್ನಪಟ್ಟಣದವ್ರಿಗೆ ಒಂದು ಸ್ವಲ್ಪ ಗುಡ್ ನ್ಯೂಸ್ ಅನಿಸುತ್ತೆ. ಭಾರತ ಮೊದಲು ಎಂಬ ಗುರಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂಸತ್ ಟಿವಿ ವಾಹಿನಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ನರೇಂದ್ರ ಮೋದಿ ಅವರ ಗುರಿ ದೇಶದ ಪರಿವರ್ತನೆಯಾಗಿದೆ, ಅಭಿವೃದ್ಧಿಯ ಹೊಸ ಮಾದರಿಯನ್ನು ತೋರಿಸಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಸರ್ಕಾರದ ಮಂತ್ರವಾಗಿದೆ ಎಂದರು. ढेर सारे सुधार हुए हैं, रिफॉर्म्स हुए हैं, ईज ऑफ डूइंग बिजनेस में भी हमने परिवर्तन. तो मोदी जी के जीवन में जो तीन बड़े बड़े आप तीनों स्टेज चुनौतीपूर्ण थे और उन्होंने बड़े धैर्य से, मक्कमता से और दृढ़ राजनीतिक इच्छा शक्ति के साथ तीनों चैलेंजों को सफलतापूर्वक पार कराया. मैं मानता हूं उनकी लीडरशिप की बहुत बड़ी क्वालिटी है कि हम सत्ता में बने रहना लक्ष्य नहीं है, जो चलता है उसको चलने देना, आराम की जीवन जीना भी लक्ष्य नहीं है. एकमात्र लक्ष्य है भारत प्रथम, इंडिया फर्स्ट. ये लक्ष्य लेकर वो चलते हैं. ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡರಿಕ್ಸನ್ ಇಂದು ತಮ್ಮ ಪತಿಯೊಂದಿಗೆ ವಿಶ್ವವಿಖ್ಯಾತ ತಾಜ್ ಮಹಲ್ಗೆ ಭೇಟಿ ನೀಡಿದರು. ತಾಜ್ ಮಹಲ್ನಲ್ಲಿ ಸುಮಾರು 2 ತಾಸು ಕಳೆದ ಫೆಡರಿಕ್ಸನ್ ದಂಪತಿ ವಿಶ್ವದ ಅದ್ಭುತವನ್ನು ಕಣ್ತುಂಬಿಕೊಂಡರು. ಫೆಡರಿಕ್ಸನ್ ಅವರ ಭೇಟಿ ವೇಳೆ ಪ್ರವಾಸಿಗರಿಗೆ ತಾಜ್ ಮಹಲ್ ಪ್ರವೇಶ ನಿರ್ಬಂಧಿಸಲಾಗಿತ್ತು. ತಾಜ್ ಮಹಲ್ ಅಲ್ಲದೆ ಆಗ್ರಾದ ಐತಿಹಾಸಿಕ ಸ್ಥಳಗಳಿಗೂ ಫೆಡರಿಕ್ಸನ್ ಭೇಟಿ ನೀಡಿ ಸ್ಮಾರಕಗಳ ಕುರಿತ ಮಾಹಿತಿಯನ್ನು ಪಡೆದರು. ಕನ್ನಡ ಚಿತ್ರರಂಗದ ಹಿರಿಯ ನಟ ಸತ್ಯಜಿತ್ ಬೆಂಗಳೂರಿನಲ್ಲಿ ಇಂದು ನಿಧನರಾದರು. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. 600ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಪೋಷಕ ನಟ ಸೇರಿದಂತೆ ಹಲವಾರು ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯಿಸಿದ್ದರು. ಅವರ ನಿಧನಕ್ಕೆ ಚಿತ್ರೋದ್ಯಮ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ.
ಇನ್ನು ಹವಾವರ್ತಮಾನ. ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದೆ. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಅಂಕೋಲಾ ಮತ್ತು ಮುನಿರಾಬಾದ್ನಲ್ಲಿ ಅತಿ ಹೆಚ್ಚು 8 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಅಥಣಿ, ತಾವರೆಗೆರೆ, ಬಸಗೂಡು 7, ಗೋಕರ್ಣ, ಇಳಕಲ್, ಭಾಲ್ಕಿ, ಸೈದಾಪುರ, ರಬಕವಿ, ಕೋಡಿ, ಶಿಡ್ಲಘಟ್ಟ 5, ಕಾರವಾರ, ಬನ್ನಾವರ, ಚಿಂತಾಮಣಿ, ಶಿರಾ, ಹೆಸರಘಟ್ಟ 4, ತಾಳಿಕೋಟೆ, ಮುದಗಲ್, ದೇವದುರ್ಗ, ಮಾನ್ವಿ, ಹುನಗುಂದ, ಆಳಂದ, ಗೌರಿಬಿದನೂರು, ಮಾಗಡಿ, ರಾಯಲಪಾಡುವಿನಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಶಿರಾಳಿಯಲ್ಲಿ ಗರಿಷ್ಠ 32.8 ಡಿಗ್ರಿ ಸೆಲ್ಸಿಯಸ್, ಬೀದರ್ನಲ್ಲಿ ಕನಿಷ್ಠ 18.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಕೆಲವು ಬಾರಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 25, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆದರ್ಶ ರಾಷ್ಟ್ರ ನಿರ್ಮಾಣಕ್ಕೆ ಸಾಮಾಜಿಕ ಸ್ವಾಸ್ಥ್ಯ ಅಗತ್ಯ, ಆರೋಗ್ಯ ಸೇವೆಗಳ ಉನ್ನತೀಕರಣಕ್ಕೆ ಕ್ರಮ, ಮನ್ಸುಖ್ ಮಾಂಡವೀಯ. ದೇಶದಲ್ಲಿ ಅಗತ್ಯ ಕಲ್ಲಿದ್ದಲು ದಾಸ್ತಾನು, ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಿಗೆ ಸಮರ್ಪಕ ಪೂರೈಕೆ, ಪ್ರಹ್ಲಾದ್ ಜೋಶಿ. ಮೈಸೂರಿನಲ್ಲಿ ಕಳೆಗಟ್ಟಿದ ದಸರಾ, ಜಂಬೂ ಸವಾರಿಯಲ್ಲಿ ಈ ಬಾರಿ 6 ಸ್ತಬ್ಧ ಚಿತ್ರಗಳ ಅನಾವರಣ, ಎಸ್ಟಿ ಸೋಮಶೇಖರ್. ಭಾರತದಲ್ಲಿ ಅಭಿವೃದ್ಧಿಪರ ಆಡಳಿತ, ಎಲ್ಲರೊಂದಿಗೆ ಎಲ್ಲರ ವಿಕಾಸ ಪರಿಕಲ್ಪನೆ ಸಾಕಾರದತ್ತ ಅಮಿತ್ ಶಾ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.